ಬ್ರೋ ರ್ಯಾಪಿಡೋ ಮಾಡ್ಬೋದು ಆದರೆ ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಜಡಿ ಶ್ರೀನಾಥ್ ರೈಡರ್. ಇವಾಗಲೇ ತುಂಬ ವೈರಲ್ ಆಗ್ತಾ ಇರೋದು ರ್ಯಾಪಿಡೋ ನ್ಯೂಸ್, ರ್ಯಾಪಿಡೋ ಓಲಾ ಊಬರ್ ನ್ಯೂಸ್. ಇದೇನು ಅಂತಂದರೆ ಇವಾಗ ಏನಾಗಿದೆ ಗೊತ್ತಾ, ಇಲ್ಲಿ ಕೋರ್ಟಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಅದು ಕಂಪ್ಲೀಟಾಗಿ ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಕೋರ್ಟ್ ಆದರೆ ಹೇಳೋದಾಗಿದೆ. ಆದರೆ ಇನ್ನೊಂದು ಟ್ವಿಸ್ಟ್ ಇದೆ, ನಾನು ಆ ಟ್ವಿಸ್ಟನ್ನು ಮುಂದೆ ಹೇಳ್ತೀನಿ. ಆದರೆ ಇವಾಗ ಏನು ಗೊತ್ತಾ, ತುಂಬ ಜನ, ಒಂದು ಲಕ್ಷಾಂತರ ಜನ, ಎಷ್ಟು ಅಂತಂದರೆ ಬೆಂಗಳೂರಲ್ಲಿ ಇರೋ ಒಂದು 50% ಪೀಪಲ್ಸ್ಗೆ ಜರ್ನಿ ಅನ್ನೋದು ನಿಂತೋಗಿದೆ. ಲೈಕ್ ಕಂಪ್ಲೀಟ್ಲಿ ತುಂಬ ಕಷ್ಟ ಆಗಿಬಿಟ್ಟಿದೆ. ಇದು ಪ್ರೈಸಸ್ ಜಾಸ್ತಿ, ಟ್ರಾಫಿಕ್ ಜಾಸ್ತಿ, ಬೇಗ ರೀಚ್ ಆಗೋಕ್ಕಾಗಲ್ಲ, ಆಫೀಸ್ಗಳಿಗೆ ಹೋಗಬೇಕು, ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಆಲ್ರೆಡಿ ಫೇಸ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಕೂಡ. ಆದರೆ ಪಬ್ಲಿಕ್ಕು ಈ ವಿಚಾರದ ಮೇಲೆ ಈ ಥರ ಬೈಕ್ ಟ್ಯಾಕ್ಸಿ ಬೇಕು ಅಂತ ಅಂದ್ಬಿಟ್ಟು ಯಾವುದೇ ತರಹದ ರೆಸ್ಪಾನ್ಸ್ ಅಂತೂ ಆಗ್ತಾನೆ ಇಲ್ಲ. ತುಂಬ ಜನ ಹತ್ರ ಕೇಳ್ಪಟ್ಟೆ, ನಿಮಗೆ ಏನಿದೆ, ಲೈಕ್ ಇವಾಗ ತುಂಬ ಕಷ್ಟ ಆಗ್ತಿದೆ, ಟ್ರಾಫಿಕ್ಕು ಹೋಗೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಅಂತೀರಾ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿ, ಸ್ವಲ್ಪ ಗೌರ್ಮೆಂಟ್ಗೆ ತಲುಪೋ ತನಕ ಮಾತಾಡಿ ಅಂತ ಅಂದ್ಬಿಟ್ಟು ಎಷ್ಟು ಹೇಳಿದ್ರು ಕೂಡ ಆಲ್ಮೋಸ್ಟ್ ಜನ ಇಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ನಮ್ಮ ಹತ್ರ ಹೇಳ್ಕೊತಾರೆ ಬಿಟ್ಟರೆ, ಬಟ್ ಒಂದು ವಿಡಿಯೋ ಮಾಡಿ ಹಾಕಿ, ಇಲ್ಲ ಒಂದು ಎಸ್ ಎಮ್ ಎಸ್ ಈ ಥರ ಏನಾದರೂ ಟ್ಯಾಗ್ ಮಾಡಿ, ಲೈಕ್ ಗೌರ್ಮೆಂಟ್ಗೆ ತಲುಪೋ ಥರ, ಈ ಥರ ತುಂಬ ಸಫರ್ ಆಗ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಗೌರ್ಮೆಂಟ್ಗೆ ತುಂಬ ಗೊತ್ತಾಗೋ ಥರ ಆ ಥರ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಯಾಕಂದರೆ ನಮಗೆ ಎಲ್ಲ ಪಬ್ಲಿಕ್ ಕೂಡ ತುಂಬ ತೊಂದರೆ ಆಗ್ತಾಯಿದೆ ವಿತೌಟ್ ಬೈಕ್ ಟ್ಯಾಕ್ಸಿ. ಯಾಕಂದರೆ ಬೈಕ್ ಟ್ಯಾಕ್ಸಿ ಇರೋದ್ರಿಂದ ಬೇಗ ಆಲ್ಮೋಸ್ಟ್ ಅವರು ಹೋಗಬೇಕು ಅನ್ನೋ ಪ್ಲೇಸ್ಗೆ ಬೇಗ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದಾರೆ. ಲೈಕ್ ಮೆಟ್ರೋಗಿಂತ ಸ್ವಲ್ಪ ಫಾಸ್ಟಾಗಿ ರೀಚ್ ಆಗ್ತಾ ಇದ್ದಾರೆ. ಇನ್ನೊಂದು ಮೆಟ್ರೋ ಕೂಡ ಕಂಪ್ಲೀಟ್ಲಿ ಬೆಂಗಳೂರಲ್ಲಿ ಕಂಪ್ಲೀಟಾಗಿ ಆಗಿಲ್ಲ, ಏನೋ ಒಂದು 2 ವೇನಲ್ಲಿ ಮಾತ್ರ ಆಗಿದೆ. ತುಂಬ ಜನ ಅಂದರೆ ತುಂಬ ಜನ ತೊಂದರೆ ಅನುಭವಿಸ್ತಾ ಇದ್ದೀರಾ. ಆದರೆ ನಮ್ಗೆ ಯಾಕೆ ಬಿಡು, ಯಾರೋ ನೋಡ್ಕೊತಾರೆ, ಯಾರೋ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ತುಂಬ ಸೈಲೆಂಟಾಗಿರೋದು ಅಂದರೆ ಜಾಸ್ತಿ ಇದ್ದಾರೆ. ಆದರೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ರೈಡರ್ಸ್ ಆಗಲಿ ಇಲ್ಲ ಮತ್ತು ಪಬ್ಲಿಕ್ ಆಗಲಿ, ಆದಷ್ಟು ನಿಮಗೆ ಬೈಕ್ ಟ್ಯಾಕ್ಸಿ ಬೇಕು ಅಂತಂದರೆ ನೀವು ಸ್ವಲ್ಪ ಹೋರಾಡಬೇಕು, ನಮ್ಮ ಜೊತೆ ನೀವು ಕೂಡ ಇರಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತ ಇದ್ದೀನಿ. ಇನ್ನೊಂದೇನು ಅಂತಂದರೆ, ಇವಾಗ ಬ್ರೋ ಮಾಡ್ಬೋದಾ ಮಾಡಬಾರ್ದಾ, ಇದನ್ನು ಜಾಸ್ತಿ ಜನ ಕೇಳ್ತಾ ಇದ್ದಾರೆ ರ್ಯಾಪಿಡೋನ. ಬ್ರೋ ರ್ಯಾಪಿಡೋ ಮಾಡ್ಬೋದು, ಆದರೆ ಆ ರ್ಯಾಪಿಡೋದಲ್ಲಿ ಏನು ಮಾಡ್ಬೋದು ಗೊತ್ತಾ, ಫುಡ್ ಡೆಲಿವರಿ ಮಾಡ್ಬೋದು, ಪಾರ್ಸಲ್ ಡೆಲಿವರಿ ಮಾಡ್ಬೋದು, ದೆನ್ ಗ್ರಾಸರೀಸ್ ಇದೆ, ಈ 3 ಮಾಡ್ಬೋದು. ಇನ್ನು ಓಲಾದಲ್ಲಿ ಫುಡ್ ಡೆಲಿವರಿ ಒಂದು ಬರುತ್ತೆ. ಆದರೆ ಈ ಓಲಾದವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಓಲಾದಲ್ಲಿ ಕಂಪ್ಲೀಟ್ಲಿ ಇವಾಗ ರ್ಯಾಪಿಡೋದಲ್ಲಿ ಸ್ಟಾಪ್ ಆಗಿಬಿಟ್ಟಿದೆ ಬೈಕ್ ಟ್ಯಾಕ್ಸಿ ಪ್ಯಾಸೆಂಜರ್ದು ಫುಲ್ ಕಂಪ್ಲೀಟ್ಲಿ ಆಪ್ಷನ್ ತೆಗೆದುಬಿಟ್ಟಿದ್ದಾರೆ ರ್ಯಾಪಿಡೋದಲ್ಲಿ. ಆದರೆ ಈ ಓಲಾದಲ್ಲಿ ಇನ್ನೂ ತೆಗೆದಿಲ್ಲ. ಯಾಕೆ ತೆಗೆದಿಲ್ಲ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇವಾಗ ಕಷ್ಟ, ಏನೋ ಒಂದು ಕಷ್ಟ ಇದ್ದೇ ಇರುತ್ತೆ, ಆ ಕಷ್ಟಗಳಿಗೋಸ್ಕರ ಒದ್ದಾಡ್ತಾ ಇರ್ತೀವಿ ನಮ್ಮ ರೈಡರ್ಸು. ಏನೋ ಒಂದು ಆರ್ಡ್ರ್ ಬಂತಲ್ಲ, ಏನೋ ಹಂಗೆ ಮಾಡ್ಕೊಬಿಟ್ರೆ ನಮಗೆ ಅಟ್ಲೀಸ್ಟ್ ಮೊಬೈಲ್ ರೀಚಾರ್ಜ್ಗೆ ಇಲ್ಲ ಏನಕ್ಕಾದರೂ ಒಂದು ಸ್ವಲ್ಪ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಕೆಲವೊಂದು ಜನ ಆದರೆ ಡ್ಯೂಟಿಗಳು ಮಾಡ್ತಾಯಿದ್ದಾರೆ. ಆದರೆ ನಾನು ಅವ್ರಿಗೆ ಹೇಳೋದು ಇಷ್ಟೇ, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವಾಗ ಇನ್ ಕೇಸ್ RTO ದವರಾಗಲಿ ಇಲ್ಲ ಪೊಲೀಸವರಾಗಲಿ ಇಟ್ಕೊಂಡ್ರೆ ಅದ್ರಿಗೆ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಿಲಿಟಿ ನಿಂದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಥರದ ಕಂಪ್ನಿಗಳು ಬರೋದಿಲ್ಲ. ದೆನ್ ಇವಾಗ ನಮಗೆ ಕೋರ್ಟ್ ನಮಗೆ ಆರ್ಡ್ರ್ ಕೊಟ್ಟಿದೆ ಮಾಡಬಾರ್ದು ಅಂತ. ಕೋರ್ಟ್ ಆರ್ಡ್ರ್ ಕೊಟ್ಟ ಮೇಲೆ ನಾವು ಮಾಡಲೇಬಾರ್ದು. ಕಂಪ್ನಿ ಕೋರ್ಟ್ಗಿಂತ ದೊಡ್ಡದೇನಪ್ಪ ನಿಮಗೆ. ಸೊ ದಯವಿಟ್ಟು ಡ್ಯೂಟಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ತಾಳ್ಮೆಯಿಂದ ಇರಿ, ಆದಷ್ಟು ಹೋರಾಡಿ, ಜಯ ಸಿಗುತ್ತೆ. ದೆನ್ ಮತ್ತೆ ನಮಗೇನಾದರೂ ಸರ್ಕಾರ ನಮ್ಮ ಮೇಲೆ ಸ್ವಲ್ಪ ಏನಾದರೂ ಕರುಣೆ ತೋರಿಸಿ, ಪಬ್ಲಿಕ್ಗೂ ತೊಂದರೆ ಆಗ್ತಾಯಿದೆ, ಇದು ಲಕ್ಷಾಂತರ ಜನ ರೈಡರ್ಸ್ಗೂ ತೊಂದರೆ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಕರುಣೆ ತೋರಿಸಿ ಮತ್ತು ಓಪನ್ ಮಾಡ್ಬೋದು. ಆದರೆ ಅಲ್ಲಿ ತನಕ ನಾವು ಹೋರಾಡೋಣ. ನಮ್ಮ ಕಷ್ಟಗಳು ಮಾತ್ರ ಇನ್ನು ಯಾವುದೇ ಕಾರಣಕ್ಕೂ ಇವಾಗ ಸದ್ಯಕ್ಕೆ ಅಂತೂ ಕಮ್ಮಿ ಆಗೋದಿಲ್ಲ. ಇನ್ನು 24ನೇ ತಾರೀಕು ಮತ್ತು ಕಂಪ್ನಿ ಕಡೆಯಿಂದ ಏನಾದರೂ ಒಂದು ಒಳ್ಳೆ ಲೈಕ್ ಅವ್ರೇನಂತವ್ರೆ, ಕಂಪ್ನಿ ಕಡೆಯಿಂದ ನಾವು ಏನು ಅಪ್ಡೇಟ್ ಬರುತ್ತೆ ಎಲ್ಲ ತಿಳಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವರಾದ್ರೆ ನಮಗೆ ನೋಟಿಫಿಕೇಷನ್ ಕಳ್ಸಾಗಿದೆ. 24ನೇ ತಾರೀಕಿಗೆ ಓಪನ್ ಆಗ್ಬೋದಾ ಇಲ್ಲ ಆಮೇಲೇನೂ ಇದೇ ಥರ ಮುಂದುವರಿಯುತ್ತಾ ಏನು ಕತೆ ಅಂತೂ ಗೊತ್ತಿಲ್ಲ. ಆದರೆ ನೋಡಿ, ಹೋರಾಡೋಣ. ನಿಮ್ಮೊಟ್ಟಿಗೆ ನಾನು ಇರ್ತೀನಿ, ನಮ್ಮೊಟ್ಟಿಗೆ ನೀವು ಕೂಡ ಇರಿ. ಪಬ್ಲಿಕ್ ಕೂಡ ಅಷ್ಟೇ, ಪಬ್ಲಿಕ್ ತುಂಬ ಸಪೋರ್ಟ್ ಮಾಡಬೇಕು. ಇಲ್ಲ ಅಂತಂದರೆ ಆದಷ್ಟು
ಇನ್ನೂ ಜಾಸ್ತಿ ಆಗಿಬಿಡುತ್ತೆ ನೋಡಿ. ಇವಾಗಲೇ ಎಷ್ಟು ಟ್ರಾಫಿಕ್ ಇದೆ. ಲೈಕ್ ಬೈಕಲ್ಲಿ ಓಡಾಡೋ ಟೈಮಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಅಂದರೆ ಇಷ್ಟಿಲ್ಲ ಅಂತಂದ್ರೂ ಕೂಡ ಒಂದು ಸ್ವಲ್ಪ ಇದ್ದೇ ಇರುತ್ತೆ ಟ್ರಾಫಿಕ್ಕೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಬೈಕಲ್ಲಿ ಅಂದರೆ ಆಲ್ಮೋಸ್ಟ್ ಪೀಪಲ್ಸ್ ಎಲ್ಲ ಆಫೀಸ್ಗಳಿಗೆ ಹೋಗಬೇಕು ಅಂತಂದರೆ ಇಲ್ಲ ಬೇರೆ ರೈಲ್ವೆ ಸ್ಟೇಷನ್ಗಳಿಗಾದ್ರಿ ಎಲ್ಲಿಗಾದರೂ ಆಗಲಿ ಸ್ವಲ್ಪ ಎಲ್ಲಾದರೂ ಬೇಗ ಅರ್ಜೆಂಟ್ ಇದೆ ನನಗೆ ಹೋಗಬೇಕು ಅಂತಂದರೆ ನಂಬರ್ 1 ಆಗಿ ಬೈಕಲ್ಲಿ ಆಲ್ಮೋಸ್ಟ್ ರೀಚ್ ಆಗಿಬಿಡ್ತಾಯಿದ್ರು. ಆದರೆ ಇವಾಗ ಬೈಕೇ ಇಲ್ಲ, ಬೈಕ್ಸ್ ಫುಲ್ ಸ್ಟಾಪ್ ಆಗಿಬಿಟ್ಟಿದೆ. ಬೈಕ್ ಪ್ಯಾಸೆಂಜರ್ಗಳು ಇಲ್ಲ, ಬರೀ ಪಾರ್ಸಲ್ ಡೆಲಿವರಿಗಳು ಬರ್ತಾ ಇದ್ದಾವೆ. ಪಾರ್ಸಲು ಮತ್ತು ಫುಡ್ ಡೆಲಿವರೀಸ್. ಜನಗಳು ಟ್ರಾವೆಲ್ ಮಾಡೋದಕ್ಕೆ ಏನು ಮಾಡಬೇಕು? ಸೊ ಈ ಥರ ತುಂಬ ಒದ್ದಾಡ್ತಾ ಇದ್ದಾರೆ. ಸೊ ನಾನು ಕೇಳೋದಿಷ್ಟೇ ನಮ್ಮ ರೈಡರ್ಸ್ಗೆ, ದಯವಿಟ್ಟು ಯಾರೂ ಡ್ಯೂಟಿ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಸ್ವಲ್ಪ ಬೇಜಾನ್ ದುಡ್ಡು ಆಯ್ತಪ್ಪ ಪರವಾಗಿಲ್ಲ, ನಮ್ಮ ಹಿಡ್ಕೊಂಡ್ರೆ ನಾವು ಫೈನ್ ಕಟ್ಬಿಟ್ಟು ತಗೊಂಡು ಬರ್ತೀವಿ ಅಂತಂದರೆ ಆ್ಯಸ್ ಯುವರ್ ವಿಶ್, ನಿಮ್ಮ ಇಷ್ಟ, ನಾನೇನು ಮಾಡೋಕ್ಕಾಗಲ್ಲ. ಆದರೆ ನಾನು ಹೇಳ್ತಾ ಇರೋದು ಮಾತ್ರ ಇಷ್ಟೇ. ಇವಾಗ ಅದರಲ್ಲಿ ನಮಗೆ ಕೋರ್ಟ್ ಆದೇಶ ಕೊಟ್ಟಿದೆ ನಿಲ್ಲಿಸ್ಬೇಕು ಅಂತ. ಸೊ ನಾನಾದರೆ ನಿಲ್ಲಿಸಿದ್ದೀನಿ, ನೀವು ನಿಲ್ಲಿಸ್ತೀರಾ ಬಿಡ್ತೀರಾ ಅದು ನಿಮ್ಗೆ ಬಿಟ್ಟಿರೋದು. ನಾನು ಆದರೆ ಹೇಳಿದ್ದೀನಿ. ಮತ್ತು ಇನ್ ಕೇಸ್ ನೀವೇನಾದರೂ ಡ್ಯೂಟಿ ಮಾಡಿದ್ರೆ ತೊಂದರೆ ಮಾತ್ರ ನಿಮಗೇನೆ, ಅದ್ರಿಗಂತೂ ಯಾರೂ ಹೊಣೆ ಇರಲ್ಲ, ಯಾವ ಕಂಪ್ನಿನೂ ಬರಲ್ಲ. ಇವಾಗ ಕೆಲವೊಂದು ಕಂಪ್ನಿಗಳಲ್ಲಿ ಆಪ್ಷನ್ ಕ್ಲೋಸ್ ಮಾಡಿಲ್ಲ ಅಂತಂದರೆ, ಆಲ್ಮೋಸ್ಟ್ ಮಾಡಿಲ್ಲ, ಅವರು ಕೂಡ ಬರಲ್ಲ. ಇವಾಗ ನಿಮ್ಮದ್ರಲ್ಲೇ ಡ್ಯೂಟಿ ಮಾಡಿದ್ರು ಕೂಡ ಹೋಗಲ್ಲ, ಈಗ ಕೋರ್ಟ್ ಹೇಳಿದ್ಮೇಲೆ ನೀನು ಯಾಕೋ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಅಂತಾರೆ. ಬಟ್ ಅವ್ರು ಮಾತ್ರ ನಿಲ್ಲಿಸಿಲ್ಲ. ನೋಡಿ ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ. ಪುನಃ ಹೇಳ್ತೀನಿ, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಮಾಡಿ ಏನು ಮಾಡ್ತೀರಾ ಗೊತ್ತಾ, ಈ ಫುಡ್ ಡೆಲಿವರಿ ಮತ್ತು ಪಾರ್ಸಲ್ ಡೆಲಿವರಿ ಈ ಥರವೇ ಏನಾದರೂ ಇದ್ದರೆ ಅವುಗಳನ್ನ ಮಾಡಿ, ಅದರಿಂದ ನಿಮ್ಗೆ ಯಾವುದೇ ತರಹ ತೊಂದರೆಗಳಿಲ್ಲ. ಸೊ ಇವನ್ನ ಮಾತ್ರ ಪ್ಯಾಸೆಂಜರ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಹೇಳ್ತೀನಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.